ನಿರ್ಗಮಿಸುವ ಸಮಯ. ನನಗೂ ಮಾತಾಡಲಿಕ್ಕೆ ಮನಸ್ಸಿಲ್ಲ, ನಿಮಗೂ ಮಾತು ಕೇಳಲಿಕ್ಕೆ ಮನಸ್ಸಿಲ್ಲ. ಆದರೆ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಬಗ್ಗೆ ನಾನು ಅನಿಸಿಕೆ ಹೇಳಬೇಕು. ಅಮಿನ್ ಪಕ್ಕಲಡ್ಕ್ ಅವರ ದೇವದೂತರ ತಂಡ ಮಹಾದೇವದೂತರಿಗೆ ಒಂದು ವಿಶೇಷವಾದ ಗೌರವ ಕೊಟ್ಟಿದ್ದೀರಿ. ದೇವದೂತರ ತಂಡ ಮಹಾದೇವದೂತರನ್ನು ಗುರುತಿಸಿ ಗೌರವಿಸಿದ್ದೀರಿ. ಕಲಿಯುವ, ಕಲಿಸುವ, ಖುಷಿ ಪಡುವ, ಖುಷಿ ಕೊಡುವ, ಮನಸ್ಸು ಕಟ್ಟುವ, ಪ್ರೀತಿ ಹಂಚುವ ಕಾರ್ಯಕ್ರಮ ಇದು. ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ಯುತ್ತದೆ. ಅಮೀನ್ ಅವರ ತಂಡ ಅಂತರಂಗದ ಬಹಿರಂಗ ಶುದ್ಧತೆ ಕಾಪಾಡಿಕೊಂಡದ್ದರಿಂದ ಭಾರತ ಕಟ್ಟುವ ಕೆಲಸ ಡೆಲ್ಲಿಯಿಂದಲ್ಲ, ಹಳ್ಳಿಯಿಂದ, ಅದು ಬಾಳೆಪುಣಿಯಿಂದ ನರಿಂಗಾಣದ ಕಟ್ಟುವ ಕೆಲಸ ಇದು. ಇದಕ್ಕೆ ನನಗೆ ಬಹಳ ಖುಷಿ ಆಯ್ತು. ಯಾಕಂದರೆ ನಾನೊಬ್ಬ ಸಮಾಜ ಕಾರ್ಯಕರ್ತ. ನಾವು ಇಂಥ ಭಾಷಣಕ್ಕೆ ಹೋಗುವುದೇ ಇಲ್ಲ. ಯಾಕಂದರೆ ಭಾಷಣದಿಂದ ಪರಿವರ್ತನೆ ಆಗುವುದಿಲ್ಲ. ಕ್ರಿಯೆ, ಮಾತಿಗಿಂತ ಕ್ರಿಯೆ ಲೇಸು ಅಂತ ಗಾಂಧೀಜಿ ಹೇಳಿದ್ದಾರೆ. ಮೊದಲು ಕೆಲಸ, ಆಮೇಲೆ ಮಾತು, ಸ್ವಲ್ಪ ಮಾತು ಹೆಚ್ಚು ಕೆಲಸ, ಆಡಿದನ್ನು ಮಾಡಿ ತೋರಿಸಬೇಕು. ಈ ದೇವದೂತರ ತಂಡ ಇದು ಮಾಡಿದ್ದಾರೆ. ಈ ಕಾರ್ಯ ಮಾಡಲಿಕ್ಕೆ ಹೇಗೆ ಸಾಧ್ಯ? ಕ್ಲಾರಿಟಿ ಇನ್ ಮೈಂಡ್, ಪ್ಯೂರಿಟಿ ಇನ್ ಹಾರ್ಟ್, ಸಿನ್ಸಿಯಾರಿಟಿ ಇನ್ ಆಕ್ಷನ್. ಕ್ಲಾರಿಟಿ, ಪ್ಯೂರಿಟಿ, ಸಿನ್ಸಿಯಾರಿಟಿ. ನಾನು ಇವತ್ತು ಸ್ಕಾಲರ್ಶಿಪ್ ತೆಗೆದುಕೊಳ್ಳುವ ಮಕ್ಕಳು ಫಲಾನುಭವಿಗಳೆಲ್ಲ ಪಾರ್ಟ್ನರ್ಸ್. ನೀವು ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಮತ್ತು ಭಾರತ ಕಟ್ಟುವುದಕ್ಕೆ ನೀವು ಪಾರ್ಟ್ನರ್ಸ್ ಆಗಬೇಕು. ಈ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಅಬ್ದುಲ್ ಕಲಾಂ ಸರ್, ವಿವೇಕಾನಂದರ ತತ್ವಾದರ್ಶಗಳನ್ನು ಇಟ್ಟುಕೊಂಡಂಥ ಈ ಸಂಸ್ಥೆಯ ಕಾರ್ಯಕ್ರಮ ಹತ್ತಲ್ಲ, ನೂರಾರು ಸಾವಿರಾರು ವರ್ಷ ಮುಂದೆ ಹೋಗುತ್ತೆ. ಯಾಕೆಂದರೆ ಭಾರತಕ್ಕೆ ಇಂಥ ಸಂಸ್ಥೆಗಳು, ಇಂಥ ಕೆಲಸಗಳು ಬೇಕಾಗುವುದು. ಯಾಕೆಂದರೆ ಭೂಲೋಕವನ್ನು ನರಕ ಮಾಡುವ ಕೆಲಸಗಳು ಹೆಚ್ಚಾಗ್ತಾ ಇರುವಾಗ ಭೂಲೋಕದಲ್ಲಿ ಸ್ವರ್ಗ ಸೃಷ್ಟಿಸುವ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳುತ್ತಾ, ಸ್ವಚ್ಛತೆ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದ ಆರೋಗ್ಯ, ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ವಿದ್ಯಾರ್ಥಿಗಳಿಗೆ ಮತ್ತು ಮುಂದಿರುವಂಥ ಮಾನ್ಯರಿಗೆ ಹೇಳುವುದೇನೆಂದರೆ, ನಿಮ್ಮ ಮನೆ ಕಸಮುಕ್ತ ಮನೆ ಆಗಬೇಕು, ನಶಮುಕ್ತ ಮನೆ ಆಗಬೇಕು, ಹಿಂಸಾ ಮುಕ್ತ ಮನೆ ಆಗಬೇಕು. ಮನೆಯಲ್ಲಿ ಒಂದು ಟಿವಿಗೆ ಸ್ಥಳ ಕೊಟ್ಟಿದ್ದೀರಿ, ದೇವರಿಗೆ ಕೋಣೆ ಕೊಟ್ಟಿದ್ದೀರಿ, ನಿಮ್ಮ ಮಕ್ಕಳಿಗೆ ಓದುವುದಕ್ಕೆ ಸ್ಥಳ ಕೊಡಿ, ಚಿಕ್ಕ ವ್ಯವಸ್ಥೆ ಮಾಡಿ, ಹಿಂಬಾಗಿ ಲೈಟ್ ಬೀಳಿ, ಮಕ್ಕಳು ಓದುವಾಗ ಬರೆಯುವಾಗ ಮೊಬೈಲ್ ಸ್ವಿಚ್ ಆಫ್ ಆಗಿರಲಿ. ನಾವು ಭಜನೆ ಮಾಡುವಾಗ, ನಮಾಜ್ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ಹೇಗೆ ಮಾಡುತ್ತೇವೆ, ಒಂದು ವೇಳೆ ಮಕ್ಕಳು ಓದುವಾಗ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರೆ, ಟಿವಿ ಆಫ್ ಆಗಿದ್ದರೆ ಮಗುವಿಗೆ ಗೊತ್ತಾಗ್ತದೆ ನನ್ನ ಕಲಿಕೆ ಎಷ್ಟು ಮುಖ್ಯ ಅಂತ. ಮಗು ಓದುವಾಗ ಬರೆಯುವಾಗ ನಿಮ್ಮಷ್ಟಕ್ಕೆ ಆ ಕಡೆ ಈ ಕಡೆ ಆದರೆ, ಮನೆ ಒಳಗಡೆ ಸಂತೆಯ ವಾತಾವರಣ ನಿರ್ಮಾಣ ಆದರೆ ಮಕ್ಕಳು ಕಲಿಯುವುದಿಲ್ಲ, ಕೊಳೆಯುತ್ತಾರೆ. ಇಷ್ಟು ಹೆಚ್ಚು ಭಾಷಣ ಬೇಡ. ಯಾಕೆಂದರೆ ನಾನು ಹೇಳಿದ್ದೇನೆ ಭಾಷೆಯಲ್ಲಿ ಪರಿವರ್ತನೆ ಆಗುವುದಿಲ್ಲ ಅಂತ. ನಿಮ್ಮ ಮೊಬೈಲ್ ಪ್ರೀತಿ ಸಾಕು, ಪುಸ್ತಕ ಪ್ರೀತಿ ಬೇಕು. ನಾನು ನಿಮಗೆ ಹೇಳುವುದಲ್ಲ, ನನಗೆ ಸೇರಿಕೊಂಡೆ. ಮೊಬೈಲ್ ಪ್ರೀತಿ ಸಾಕು, ಪುಸ್ತಕ ಪ್ರೀತಿ ಬೇಕು. ಮನೆಯಲ್ಲಿ ಸಾಧ್ಯ ಆದರೆ ಒಂದು ಚಿಕ್ಕ ಮಿನಿ ಗ್ರಂಥಾಲಯ ಇರಲಿ. ನಿಮ್ಮ ಮನೆ ಒಳಗೆ ಹೊರಗೆ ಎಲ್ಲಿಯೂ ಹೊಗೆ ಮುಕ್ತ ಆಗಲಿ. ಯಾಕೆಂದರೆ ನಿಮ್ಮ ಕಸ ಅಂದರೆ ಸಾಮಾನ್ಯ ಅಲ್ಲ. ಇವತ್ತು ಕಸ ಮತ್ತು ಕ್ಯಾನ್ಸರ್ಗೆ ಬಹಳ ಸಂಬಂಧ ಆಗಿದೆ. ದಯವಿಟ್ಟು ನಿಮ್ಮ ಮನೆ ಕಸ ಮುಕ್ತ ಆಗಲಿ, ಆಗ ಕಾಯಿಲೆ ಮುಕ್ತ, ಕ್ಯಾನ್ಸರ್ ಮುಕ್ತ ಆಗ್ತಾ ಹೇಳುತ್ತಾ, ಮದ್ಯದ ವ್ಯಸನ ಮನೆ ವ್ಯಸನ, ಕುಡಿತ ಕೆಡುಕು ಕುಟುಂಬದ ಒಡಕು, ಕುಡಿತ ಬಾಳು ನರಕದ ಗೋಳು, ಶರಾಬಿಗೆ ವಿದಾಯ ಬಡವರಿಗೆ ಆದಾಯ, ಕಲಿಗಂಗಸರ ಬುಡುಪಾಗ ತೆಲಿಗಂಜಿ ಪರ್ಪಾಗ. ಸತ್ಯವೇ ನಮ್ಮ ಶಕ್ತಿ, ಸೇವೆಯೇ ನಮ್ಮ ಶಕ್ತಿ. ಅದು ನಿಮ್ಮದು ನಮ್ಮದಾಗಲಿ. ನಮಸ್ಕಾರ.